ಇಂಡಿಯಾದಲ್ಲಿ ಆಟಗಾರರಿಗೆ ಏನು ಬರ ಇಲ್ಲ. ಅಟ್ ಎ ಟೈಮ್ 5 ರಿಂದ 6 ಬಲಿಷ್ಠ ತಂಡಗಳನ್ನೇ ಸೆಟ್ ಮಾಡುವಷ್ಟು ಪ್ಲೇಯರ್ಸ್ ಇದ್ದಾರೆ. ಪ್ರತಿ ಸಲ ಯಾವುದಾದ್ರೂ ಟೂರ್ನಿಗೋ ಅಥವಾ ಸರಣಿಗೋ ಟೀಮ್ ಅನೌನ್ಸ್ ಆದಾಗ ಅವ್ರಿಗೆ ಚಾನ್ಸ್ ಕೊಡ್ಬೋದಿತ್ತು, ಇವರನ್ನ ಕೈ ಬಿಡಬಾರ್ದಿತ್ತು ಅಂತ ಸುದ್ದಿ ಆಗ್ತಾನೆ ಇರುತ್ತೆ. ಇನ್ನೂ ಕೆಲವರು ಅವಕಾಶ ಕೊಟ್ಟರು ಕೂಡ ಅದನ್ನು ಉಳಿಸ್ಕೊಳ್ಳಲ್ಲ. ಸದ್ಯ ಈ 5 ಆಟಗಾರರ ಪರಿಸ್ಥಿತಿ ಹಂಗೆ ಆಗಿದೆ. ಒಂದು ಕಾಲದಲ್ಲಿ ಭಾರತದ ಪವರ್ಫುಲ್ ಪ್ಲೇಯರ್ಸ್, ಫ್ಯೂಚರ್ ಸ್ಟಾರ್ಸ್ ಆಗಿದ್ದವರು ಈಗ ಲೆಕ್ಕಕ್ಕೆ ಇಲ್ಲದಂತಾಗಿದ್ದಾರೆ. ಹಾಗಾದರೆ ಯಾರ್ಯಾರ ಕರಿಯರ್ ಎಂಡ್ ಸ್ಟೇಜ್ನಲ್ಲಿದೆ? ಅವರೇ ಮಾಡಿಕೊಂಡ ಎಡವಟ್ಟುಗಳೇನು? ಇಶಾನ್ ಕಿಶನ್ ಪಾಲಿಗೆ ಭಾರತದ ಬಾಗಿಲು ಪರ್ಮನೆಂಟ್ ಆಗಿ ಮುಚ್ಚಿ ಹೋಯ್ತಾ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ ಶನಿವಾರವಷ್ಟೇ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಸರಣಿಗೆ ತಂಡವನ್ನು ಅನೌನ್ಸ್ ಮಾಡಿದೆ. 3 ಪಂದ್ಯಗಳ ಏಕದಿನ ಸರಣಿ ಹಾಗೆ 5 ಪಂದ್ಯಗಳ T20 ಸರಣಿಗೆ ಟೀಮ್ ಘೋಷಣೆಯಾಗಿದೆ. ಈ ಸರಣಿಯೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಪಾಲಿಗೆ ಕೊನೆಯಾಗುತ್ತೆ. ಆನಂತರ ಇಬ್ಬರು ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ ಅಂತೆಲ್ಲ ಟಾಕ್ ಇದೆ. ಬಟ್ ಈ ಸರಣಿಗೆ ಸೆಲೆಕ್ಟ್ ಆಗದೇ ಇರುವಂತ ಸಾಕಷ್ಟು ಯಂಗ್ ಪ್ಲೇಯರ್ಸ್ ಇದ್ದಾರೆ. ಅವರಿಗೆಲ್ಲ ಆಲ್ರೆಡಿ ಟೀಮ್ ಇಂಡಿಯಾ ಡೋರ್ ಕ್ಲೋಸ್ ಆದಂತೆಯೇ ಇದೆ. ಅದರಲ್ಲೂ ಇಶಾನ್ ಕಿಶನ್ ಅಂತೂ ಮೆನ್ ಇನ್ ಬ್ಲೂ ಜೆರ್ಸಿ ತೊಡೋದೇ ಇಲ್ವೇನೋ ಅನಿಸ್ತಾ ಇದೆ. ಇಶಾನ್ ಕಿಶನ್ಗೆ ಭಾರತದ ಬಾಗಿಲು ಮುಚ್ಚೇ ಬಿಡ್ತಾ? 2023ರ ವಿಶ್ವಕಪ್ ಅಂತ್ಯದವರೆಗೆ ಇಶಾನ್ ಕಿಶನ್ ಭಾರತದ ಪರ 3 ಫಾರ್ಮೆಟ್ನಲ್ಲಿ ಟೀಂ ಇಂಡಿಯಾದ ಭಾಗವಾಗಿದ್ರು. ಆ ಬಳಿಕ ಸೌತ್ ಆಫ್ರಿಕಾ ಪ್ರವಾಸದಿಂದ ಅರ್ಧಕ್ಕೆ ವಾಪಸ್ಸಾದ ಕಿಶನ್ ಡೊಮೆಸ್ಟಿಕ್ ಕ್ರಿಕೆಟ್ ಆಡೋದು ಬಿಟ್ಟು IPLಗೆ ಪ್ರಾಕ್ಟೀಸ್ ಅನ್ನ ಶುರು ಮಾಡಿದ್ರು. ಅಷ್ಟೇ, ಕಿಶನ್ ವಿರುದ್ಧ ಸಿಟ್ಟಾದಂತ BCCI ಅಲ್ಲಿಂದ ಈಚೆಗೆ ಭಾರತ ತಂಡದಲ್ಲಿ ಚಾನ್ಸ್ ಅನ್ನ ಕೊಟ್ಟೇ ಇಲ್ಲ. ಆಕ್ಚುಲಿ ಕಿಶನ್ ಪವರ್ಫುಲ್ ಬ್ಯಾಟರ್. ಏಕದಿನ ಮಾದರಿಯಲ್ಲಿ ಕಿಶನ್ ಮಾಡಿರುವಂತಹ ರೆಕಾರ್ಡ್ನ ಬ್ರೇಕ್ ಮಾಡೋಕೆ ಆಗಿಲ್ಲ. ಏಕದಿನ ಮಾದರಿಯಲ್ಲಿ ಸೆಂಚುರಿ ಹೊಡೆಯೋದೇ ದೊಡ್ಡದು. ಅದರಲ್ಲೂ ಕೂಡ ಕಿಶನ್ ಫಾಸ್ಟೆಸ್ಟ್ ಡಬಲ್ ಸೆಂಚುರಿ ಸಿಡಿಸಿದ್ದಾರೆ. ODI ಕ್ರಿಕೆಟ್ನಲ್ಲಿ ಫಸ್ಟ್ ಟೈಮ್ ಡಬಲ್ ಸೆಂಚುರಿ ಬಾರಿಸಿದ್ದು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್. ಅವರ ಬಳಿಕ ಸಾಕಷ್ಟು ಆಟಗಾರರು ಡಬಲ್ ಸೆಂಚುರಿಗಳನ್ನ ಹೊಡೆದ್ರೂ ಕೂಡ ಫಾಸ್ಟೆಸ್ಟ್ ಡಬಲ್ ಸೆಂಚುರಿ ರೆಕಾರ್ಡ್ ಇರೋದು ಇಶಾನ್ ಕಿಶನ್ ಹೆಸರಲ್ಲಿ. 126 ಎಸೆತಗಳಲ್ಲಿ ಡಬಲ್ ಸೆಂಚುರಿ ಸಿಡಿಸಿದ್ದ ಇಶಾನ್ ಕಿಶನ್. ಏಕದಿನ ಮಾದರಿಯಲ್ಲಿ ರೋಹಿತ್ ಶರ್ಮಾ ಹೈಯೆಸ್ಟ್, ಅಂದ್ರೆ 3 ಸಲ ದ್ವಿಶತಕಗಳನ್ನ ಬಾರಿಸಿದ್ದಾರೆ. ಹೀಗಿದ್ರೂ ಕೂಡ ಅತ್ಯಂತ ವೇಗದ ದ್ವಿಶತಕ ಸಿಡಿಸಿದ್ದು ಇಶಾನ್ ಕಿಶನ್. 2022ರಲ್ಲಿ ಬಾಂಗ್ಲಾದೇಶ ವಿರುದ್ಧ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ದ ಕಿಶನ್ ತಮ್ಮ 24ನೇ ವಯಸ್ಸಲ್ಲೇ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಚಿತ್ತಗಾಂಗ್ನಲ್ಲಿ ನಡೆದಿದ್ದ ಆ ಪಂದ್ಯದಲ್ಲಿ 85 ಎಸೆತಗಳಲ್ಲಿ ಶತಕ ಬಾರಿಸಿದ್ರು. ಆ ನಂತರ ಕೇವಲ 41 ಎಸೆತಗಳಲ್ಲಿ ಮತ್ತೆ 100 ರನ್ಗಳನ್ನ ಕಂಪ್ಲೀಟ್ ಮಾಡಿದ್ರು. ಅಂದ್ರೆ ಕೇವಲ 126 ಎಸೆತಗಳಲ್ಲಿ ಡಬಲ್ ಸೆಂಚುರಿ ಬಾರಿಸಿದ್ರು. ಅವರ ಇನ್ನಿಂಗ್ಸ್ ನಲ್ಲಿ 24 4 ಹಾಗೆ 10 ಸಿಕ್ಸರ್ಗಳಿದ್ವು. ಈ ಮೂಲಕ 2015ರಲ್ಲಿ ಕ್ರಿಸ್ ಗೇಲ್ 138 ಎಸೆತಗಳಲ್ಲಿ ದ್ವಿಶತಕ ಬಾರಿಸಿದ ದಾಖಲೆಯನ್ನ ಬ್ರೇಕ್ ಮಾಡಿದ್ರು. ಇನ್ನು 2023ರಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ 128 ಎಸೆತಗಳಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಡಬಲ್ ಸೆಂಚುರಿ ಬಾರಿಸಿ ಈ ಪಟ್ಟಿಯಲ್ಲಿ ಸೆಕೆಂಡ್ ಪ್ಲೇಸ್ ನಲ್ಲಿದ್ದಾರೆ. ಹೀಗಿದ್ರೂ ಕೂಡ ವರ್ಲ್ಡ್ ರೆಕಾರ್ಡ್ ವೀರ ಕಿಶನ್ಗೆ ಮಾತ್ರ ಭಾರತದ ಡೋರ್ ತೆಗಿತಾನೆ ಇಲ್ಲ. ಗಾಯಕ್ವಾಡ್, ರಿಯಾನ್ ಪರಾಗ್ಗೂ ನೋ ಚಾನ್ಸ್. ಟೀಂ ಇಂಡಿಯಾದಲ್ಲಿ ಫ್ಯೂಚರ್ ಸ್ಟಾರ್ ಅಂತಾನೆ ಕರೆಸಿಕೊಳ್ತಿದ್ದ ಋತುರಾಜ್ ಗಾಯಕ್ವಾಡ್ ಕೂಡ ಈಗ ಟೀಂ ಇಂಡಿಯಾಗೆ ಸೆಲೆಕ್ಟ್ ಆಗ್ತಾ ಇಲ್ಲ. 2021ರಲ್ಲಿ ಟೀಂ ಇಂಡಿಯಾಗೆ ಡೆಬ್ಯೂ ಮಾಡಿದ್ದ ಗಾಯಕ್ವಾಡ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿತ್ತು. ನಾಯಕನಾಗಿ ಕೂಡ ಏಷ್ಯನ್ ಗೇಮ್ಸ್ ನಲ್ಲಿ ತಂಡವನ್ನ ಮುನ್ನಡೆಸಿದ್ರು. ಆದ್ರೆ ಗಾಯಕ್ವಾಡ್ರಿಂದ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. 2024ರ ಜಿಂಬಾಬ್ವೆ ಪ್ರವಾಸದ ಬಳಿಕ ತಂಡಕ್ಕೆ ಆಯ್ಕೆ ಆಗಿಲ್ಲ. ಇನ್ನು ರಿಯಾನ್ ಪರಾಗ್ಗೆ ಕಳೆದ ವರ್ಷ ಟೀಂ ಇಂಡಿಯಾ ಡೋರ್ ಓಪನ್ ಆಗಿತ್ತು. ಶ್ರೀಲಂಕಾ ಪ್ರವಾಸದಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡಿದ್ದ ಪರಾಗ್ ಅಷ್ಟೇನು ಸೌಂಡ್ ಮಾಡಲಿಲ್ಲ. ಈತ IPL ಹಾಗೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲೂ ಕೂಡ ಫೇಲ್ಯೂರ್ ಆಗ್ತಿದ್ದಾರೆ. ಹೀಗಾಗಿ ಪರಾಗ್ ಮತ್ತೆ ಮೆನ್ ಇನ್ ಬ್ಲೂ ಜರ್ಸಿ ತೊಡೋದು ಕಷ್ಟನೇ ಇದೆ. ಇನ್ನು ರವಿ ಬಿಷ್ಣೋಯ್ ಕತೆ ಕೂಡ ಹಿಂಗೆ ಆಗಿದೆ. ಭಾರತದ ಪರ 42 T20 ಪಂದ್ಯಗಳನ್ನು ಆಡಿದ್ದ ಬಿಷ್ಣೋಯ್ ಟೀಂ ಇಂಡಿಯಾದ ಮ್ಯಾಚ್ ವಿನ್ನರ್ ಆಗಿದ್ರು. ಆದ್ರೆ ಗೌತಮ್ ಗಂಭೀರ್ ಹೆಡ್ ಕೋಚ್ ಆದ್ಮೇಲೆ ಬಿಷ್ಣೋಯ್ ಆಟ ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದೆ. ಇನ್ನು 150+ ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಂತ ಉಮ್ರಾನ್ ಮಲಿಕ್ ಭಾರತೀಯ ಕ್ರಿಕೆಟ್ ವಲಯದಲ್ಲಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದ್ರು. ಬಟ್ ಈಗ ಎಷ್ಟೋ ಆಟಗಾರರಿಗೆ ಅವರ ಹೆಸರೇ ಗೊತ್ತಿಲ್ಲ. ಹೀಗೆ ಸಾಕಷ್ಟು ಪ್ರತಿಭಾವಂತ ಆಟಗಾರರು ಭಾರತ ತಂಡಕ್ಕೆ ಬಂದಷ್ಟೇ ವೇಗವಾಗಿ ಮರೆಯಾಗಿದ್ದಾರೆ. ಆದರೆ ಇಶಾನ್ ಕಿಶನ್ ಮರೆಯಾಗಿದ್ದೇ ಬೇಸರದ ಸಂಗತಿ. ನಿಮಗೂ ಕೂಡ ಹಾಗೆ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.